ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಸ್ಲೀವ್ಲೆಸ್ ಬ್ಲೌಸು ಕಟ್ಟಿಂಗ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಚೆಕ್ ಮಾಡಿ. ಇದು ಬಂದುಬಿಟ್ಟು ಸ್ಟಿಚಿಂಗು. ನಾನು ಆಲ್ರೆಡಿ ಕೆಳಗಡೆ ಬ್ಲೌಸ್ ಪೀಸ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬಿಟ್ಕೊಂಡು ಇನ್ನೋಟ್ ಮಾಡ್ಕೊತಾ ಇದ್ದೀನಿ. ಇನ್ನೋಟ್ ಮಾಡಿಕೊಂಡು ಮಾಮೂಲಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕಾಗುತ್ತೆ. ಅದು ಕಟ್ಟಿಂಗ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಟ್ಟೆನ ನ್ಯಾಚ್ ಹಾಕ್ಕೊಂಡು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಯಾವುದೇ ಬ್ಲೌಸ್ ಆದರೂ ಅಷ್ಟೇ, ನೀವು ಇನ್ನೋಟ್ ಮಾಡ್ತೀನಿ ಅಂದರೆ ಆ ಥರ ಹಾಕೋಬೇಕು. ಇಲ್ಲ ಪೈಪಿಂಗ್ ಕೊಡ್ತೀನಿ ಅಂದರೆ ಹಿಂಗೆ ಇನ್ನೋಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು ಇನ್ನೋಟ್ ಮಾಡೋದ್ರಿಂದ ಉಲ್ಟಾ ಸೀದಾ ನೋಡಿಕೊಂಡು ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮತ್ತೆ ಇವಾಗ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋತೀನಿ. ನೀಟಾಗಿ ಇದು ಬಟ್ಟೆ ಸ್ವಲ್ಪ ಸ್ಮೂತ್ ಆಗಿರೋದ್ರಿಂದ ನೀಟಾಗಿ ಸವರ್ಸ್ಕೊಂಡು ಹಾಕೋಬೇಕು, ಇಲ್ಲಾಂದ್ರೆ ಏನಾಗುತ್ತೆ ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಕೈಯಲ್ಲಿ ಸವರ್ಸ್ಕೋಬೇಕು. ನೀಟಾಗಿ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇದು ಬಟ್ಟೆ ಸ್ಮೂತ್ ಆಗಿರೋದ್ರಿಂದ ನಾವು ಸುಮ್ಮನೆ ಹಂಗಂಗೆ ಸ್ಟಿಚ್ ಮಾಡಿದಾಗ ಫಿಟ್ಟಿಂಗ್ ಆದಾಗ ಲೂಸ್ ಬಂದ್ಬಿಡುತ್ತೆ. ಮೇಲ್ಗಡೆ ಬಟ್ಟೆ ಬಂದ್ಬಿಟ್ಟು ಲೂಸ್ ಇರುತ್ತೆ, ಒಳಗಡೆ ಲೈನಿಂಗು ಟೈಟ್ ಇರುತ್ತೆ. ಹಂಗಾಗಬಾರ್ದು ಅಂದರೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದೇ ರೀತಿ ಈಗ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ತೆಗೆದುಬಿಡಬೇಕು. ತೆಗೆದಾದ್ಮೇಲೆ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಎಮ್ಮಿಂಗ್ ಮಾಡ್ಕೋಬಿಡ್ತೀವಿ ಅಂದರೆ ಮಾಡ್ಕೋಬೋದು, ಇಲ್ಲ ಸ್ಟಿಚಿಂಗ್ನೇ ಮಾಡ್ಕೋಬೋದು. ನಾನು ಎಮ್ಮಿಂಗ್ ಮಾಡಬೇಕು, ಅದು ನಿಮಗೆ ಬಿಟ್ಟಿದ್ದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೆಲವು ಎಮ್ಮಿಂಗ್ ಇಷ್ಟಪಡ್ತಾರೆ, ಕೆಲವರು ಸ್ಟಿಚಿಂಗ್ ಇಷ್ಟಪಡ್ತಾರೆ. ಇವಾಗ ಇದನ್ನು ಮಧ್ಯದಲ್ಲಿ ಶೋಲ್ಡರ್ನ ಫೋಲ್ಡ್ ಮಾಡಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡಿತಾ ಇದ್ದೀನಿ. ಈ ರೀತಿ ಆಲ್ರೆಡಿ ಒಂದು ಮಾರ್ಕಿಂಗ್ ಹಾಕ್ಕೊಂಡಿರ್ತೀನಿ ಫಸ್ಟೇ, ಅದಕ್ಕೆ ಅದ್ರ ಮಾರ್ಕ್ ಕರೆಕ್ಟಾಗಿ ಡಾಟ್ ಹಿಡಿತಾ ಇದ್ದೀನಿ. ಎರಡು ಕಡೆನೂ ನೀಟಾಗಿ ಡಾಟ್ನ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಒಂದು ಅರ್ಧ ಇಂಚ್ ಹಿಡಿದ್ರೆ ಸಾಕು, ಜಾಸ್ತಿ ಬೇಡ. ಈ ರೀತಿ ಬರ್ತಾ ತುದಿಗೆ ಬರಬೇಕು ಸ್ಟಿಚಿಂಗ್. ಯಾವಾಗಲೇ ಆದರೂ ಅಷ್ಟೇ, ಡಾಟ್ಗಳು ಹಿಡಿಯುವಾಗ ಸ್ಟಾರ್ಟಿಂಗ್ ಆದಮೇಲೆ ತುದಿಗೆ ಬಂದು ಎಂಡ್ ಆಗಬೇಕು. ಆ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮತ್ತು ಇವಾಗ ಫ್ರಂಟ್ ತೊಗೊಂಡಿದ್ದೀನಿ. ಫ್ರಂಟ್ನ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮುಂದೆ ಇದ್ದದನ್ನ ಹಿಂದಕ್ಕೂ ಅದೇ ಮಾರ್ಕ್ನ ಮಾಡಿಕೊಂಡು ಆಲ್ರೆಡಿ ವೀಲರಲ್ಲಿ ಮಾರ್ಕ್ ಮಾಡಿದ್ದೆ. ಇವಾಗ ಇದನ್ನು ಮುಂದೆ ಇನ್ನೋಟ್ ಮಾಡ್ಕೋತೀನಿ. ನೆಕ್ ಮಾತ್ರ ಇನ್ನೋಟ್ ಮಾಡಿಬಿಟ್ಟು ಆಮೇಲೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ಟು ರೆಡಿ ಮಾಡ್ಕೋಬೇಕು. ಮತ್ತು ಮಾಮೂಲಿ ಡಾಟ್ ಪಾಯಿಂಟ್ಗೆ ಇದು ತೆಳ್ಳಗಿರೋದ್ರಿಂದ ನಾನು ಒಂದು ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಡಾಟ್ ಹಿಡಿತೀನಿ. ಯಾಕೆಂದರೆ ಈ ತೆಳ್ಳಗಿರೋ ಬಟ್ಟೆಯಲ್ಲಿ ಕೆಳಗೆಲ್ಲ ರಿಂಕಲ್ಸ್ ಥರ ಬಂದ್ಬಿಡುತ್ತೆ. ಇಲ್ಲ ಅಂದರೆ ಸ್ಟಿಚ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಆ ಥರ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಒಂಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಬಿಟ್ಕೊಳ್ಳಲ್ಲ. ಇದು ಬಟ್ಟೆ ಸ್ವಲ್ಪ ಸ್ಮೂತ್ ಇರೋದ್ರಿಂದ ಕೆಳಗಡೆ ಇದಾಗೋದಿಲ್ಲ, ಹಾಕ್ಕೊಂಡಾಗ ಲೂಸ್ ಬರಲ್ಲ. ಅದಕ್ಕೋಸ್ಕರ ಈ ರೀತಿ ಇನ್ನೋಟ್ ಆದಮೇಲೆ ನೆಕ್ ಇನ್ನೋಟ್ ಮಾಡಿಕೊಂಡು ಸುತ್ತ ಸ್ಟಿಚಿಂಗ್ ಹಾಕೋಬೇಕು. ನಾನು ಆಗಲೇ ಹೇಳ್ದಂಗೆ ಯಾವುದೇ ಆದರೂ ಅಷ್ಟೇ, ಈ ಥರ ಸ್ಮೂತ್ ಇದ್ದಾಗ ಪಿನ್ ಹಾಕ್ಕೊಳ್ಳಿ. ನೀಟಾಗಿ ಕೈಯಲ್ಲಿ ಹಿಂಗೆ ನೀವ್ಕೊಂಡು ಸ್ಟಿಚ್ ಮಾಡಿ. ಇಲ್ಲಾಂದರೆ ಇದು ಲೂಸ್ ಬಂದ್ಬಿಡುತ್ತೆ, ಬಟ್ಟೆ ಸ್ಮೂತ್ ಇರುತ್ತಲ್ಲ ಲೂಸ್ ಬಂದ್ಬಿಡುತ್ತೆ. ಮೇಲ್ಗಡೆ ಲೂಸ್ ಇರುತ್ತೆ, ಒಳಗಡೆ ಟೈಟ್ ಆಗಿಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕೈಯಲ್ಲಿ ನೀವ್ಕೊಂಡು ಈ ರೀತಿ ಸ್ಟಿಚಿಂಗ್ ಆದಮೇಲೆ ನಾನು ಆಗಲೇ ಹೇಳ್ದಂಗೆ ಡಾಟ್ ಪಾಯಿಂಟ್ಗಳನ್ನ ಒಂದೊಂದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆಲ್ರೆಡಿ ವೀಲರಲ್ಲಿ, ಅಲ್ಲಿಗೆ ಒಂದೊಂದು ಸ್ಟಿಚ್ ಹಾಕಬೇಕು ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಮೇಲೆ. ಯಾಕೆಂದರೆ ಅದು ನೀಟಾಗಿ ಕುತ್ಕೊಳ್ಳಿ ಅಂತ. ತೆಳ್ಳಗಿರುತ್ತಲ್ಲ ಬಟ್ಟೆ, ಇಲ್ಲೇ ಎತ್ಕೊಂಡಂಗೆ ಆಗುತ್ತೆ, ಲೂಸ್ ಆಗಿ ಅನಿಸುತ್ತೆ. ಹಾಗಾಗಿ ಈ ಥರ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ಅದು ಎರಡರಲ್ಲೂ ಸ್ಟಿಚಿಂಗ್ ಇರೋದ್ರಿಂದ ಅವಾಗ ನಾವು ಸ್ಟಿಚ್ ಮಾಡಿದ ತಕ್ಷಣ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಒಂಚೂರು ಅಂದರೆ ಮೇಲೆ ಗುಪ್ಪೆ ಥರ ಎತ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ ಬಟ್ಟೆ. ಈ ರೀತಿ ಡಾಟ್ಗಳನ್ನ ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಮಾಮೂಲಿ ಬೆಲ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಬೆಲ್ಟ್ ರೆಡಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ಲೀವ್ಸ್ ಇರಲ್ವಲ್ಲ, ಅದೇ ಮುಖ್ಯ. ಇದಕ್ಕೆ ಸ್ಲೀವ್ಸ್ ಹತ್ರ ನಾವು ಎಮ್ಮಿಂಗ್ ಪಟ್ಟಿ ಅಂತ ಕೊಡಬೇಕಾಗುತ್ತೆ. ಈ ರೀತಿ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿಗೆ ಆಲ್ರೆಡಿ ಇದು ಬಟ್ಟೆ ಅದು ಉಳ್ಕೊಂಡಿದೆ ಸ್ಲೀವ್ಸ್ ಇಲ್ಲದೆ ಇರೋದ್ರಿಂದ, ಹಂಗಾಗಿ ಆಲ್ರೆಡಿ ಬೆಲ್ಟ್ ಪಟ್ಟಿಗೆ ಬಟ್ಟೆಗೆ ತೊಂದರೆ ಏನಿಲ್ಲ. ಬೆಲ್ಟ್ ಪಟ್ಟಿ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಬೇಕಾದ್ರೆ ಪ್ರಿನ್ಸ್ ಕಟ್ಟಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ಅವರು ಅಳತೆ ಬ್ಲೌಸ್ ಕೊಟ್ಟಿರೋದು ನಮಗೆ ಡಾಟ್ ಇರೋದು, ಹಾಗಾಗಿ ನಾವು ಯಾವ ರೀತಿ ಅಳತೆ ಕೊಟ್ಟಿರ್ತಾರೆ ಆ ಥರ, ಇಲ್ಲ ಅವ್ರು ಹೇಳಿದ್ರೆ ಮಾಡ್ತೀವಿ. ಆಮೇಲೆ ಈ ಥರ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದು ಬೆಲ್ಟ್ ಬಂದ್ಬಿಟ್ಟು ರೆಡಿ ಮಾಡ್ಕೊಂಡಾದ್ಮೇಲೆ ಬೆಲ್ಟ್ ಸ್ಟಿಚ್ ಆದಮೇಲೆ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕಾಗುತ್ತೆ. ನಾನು ಆಲ್ರೆಡಿ ಇದ್ರ ವೀಡಿಯೋ ಹಾಕಿದ್ದೀನಿ, ಯಾವ ರೀತಿ ಅದನ್ನು ಸ್ಟಿಚಿಂಗ್ ಮಾಡೋದು ಅಂತ. ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಪ್ಲೇನ್ ಬ್ಲೌಸ್ದು ಫ್ರೀ ಆನ್ಲೈನ್ ಕ್ಲಾಸ್ ಅಂದ್ಬಿಟ್ಟು ಒಂದೊಂದನ್ನೇ ಹಾಕಿದ್ದೀನಿ ಕ್ಲಾಸು. ಸುಮಾರು 10-12-15 ಕ್ಲಾಸ್ವರೆಗೂ ಇದೆ. ಒಂದ್ಸಲ ಚೆಕ್ ಮಾಡಿ, ವಿಸಿಟ್ ಮಾಡಿ, ನೋಡಿ ಅದರಲ್ಲಿ ಏನೇನಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ.
ಹೀಗೆ ಇವಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಮೇಲ್ಗಡೆ ಬರೋದು ಸಿಂಗಲ್ ಪಟ್ಟಿ, ಅದನ್ನ ಒಳಗಡೆ ಫೋಲ್ಡ್ ಮಾಡಾಕಬೇಕು, ಅದೇ ಉಕ್ಸ್ ಪಟ್ಟಿ. ಸಿಂಗಲ್ ಪಟ್ಟಿ ಅಂದರೆ. ಡಬಲ್ ಪಟ್ಟಿ ಅಂದರೆ ಮೇಲೆ ಬರುತ್ತೆ, ಮೇಲೆ ಬಂದು ಅದ್ರ ಮೇಲೆ ಐ ಮಾಡ್ಕೋಬೇಕು. ಆ ಥರ ಅದೊಂದು ನೆನ್ಪಿಟ್ಕೋಬೇಕು ನೀವು. ಮೇಲ್ಗಡೆ ಇಟ್ಟು ಒಳಗಡೆ ಫೋಲ್ಡ್ ಮಾಡಿದ್ರೆ ಸಿಂಗಲ್ ಪಟ್ಟಿ, ಒಳಗಡೆಯಿಂದ ಮೇಲ್ಗಡೆಗೆ ಬರೋ ಥರ ಸ್ಟಿಚ್ ಮಾಡಿದ್ರೆ ಅದು ಡಬಲ್ ಪಟ್ಟಿ, ಐ ಪಟ್ಟಿ, ಕಾಜಾ ಪಟ್ಟಿ ಅಂತಾರೆ. ಹಂಗಾಗಿ ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಪಟ್ಟಿ ಆಗಲಿ ಸಿಂಗಲ್ ಪಟ್ಟಿ ಆಗಲಿ ಎರಡೂ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಇದು ಶೋಲ್ಡರ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ, ಸೀದಾ ಇಟ್ಕೊಂಡು ತುದಿಗೆ ಹಾಕೋಬೇಕು. ಆಮೇಲೆ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಎಲ್ಲಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಥರ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಇದಕ್ಕೆ ನಾನು ಅದೇ ಇವು ಮುಖ್ಯವಾಗಿ ಬೇಕಾಗಿರೋದೆ ಅದು ಪಟ್ಟಿ ಬೇಕಲ್ಲ, ಎಮ್ಮಿಂಗ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ನ. ಈ ಥರ ಕ್ರಾಸ್ ಪಟ್ಟಿನೇ ತೊಗೊಳ್ಳಿ. ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡಾದಮೇಲೆ ಕಂಕ್ಳು ಆರ್ಮೋಲ್ ರೌಂಡ್ಗೆ ಫುಲ್ಲು ನಮಗೆ ಕಂಕ್ಳ ಹತ್ರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅದು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿ ಅಲ್ಲಿಂದ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಅದು ಸ್ಟಿಚಿಂಗ್ ಆದಮೇಲೆ ನಾವು ಎಮ್ಮಿಂಗ್ ಪಟ್ಟಿ ಹೇಗೆ ಕೊಡ್ತೀವೋ ಸೇಮ್ ಅದೇ ರೀತಿಯೇ ಕೊಡೋದು. ಬೇಕು ಅಂದರೆ ಪೈಪಿಂಗು ಕೊಡ್ಬೋದು. ಪೈಪಿಂಗಿಂತ ಇದಕ್ಕೆಲ್ಲ ಈ ಥರ ಅಂದರೆ ಈಗ ಎಮ್ಮಿಂಗ್ ಏನು ಬೇಡ, ಎಮ್ಮಿಂಗ್ ಥರ ಸ್ಟಿಚ್ ಮಾಡಿಬಿಟ್ರೆ ಎಮ್ಮಿಂಗ್ ಪಟ್ಟಿ ಕೊಟ್ಬಿಟ್ಟು ಚೆನ್ನಾಗಿರುತ್ತೆ. ಈ ರೀತಿ ಪಟ್ಟಿನ ಸ್ವಲ್ಪ ಎರಡು ಕಡೆಗೂ ಬೇಕಲ್ಲ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸಾಕಾಗಿಲ್ಲ ಅಂದರೆ ಮತ್ತೆ ಸ್ಟಿಚ್ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ. ಎರಡು ಕಡೆ ಪಟ್ಟಿಗೂ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಅಂದ್ಬಿಟ್ಟು ಈಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆ ಪಟ್ಟಿನ ನಾವು ಆಲ್ರೆಡಿ ಕಂಕ್ಳ ಹತ್ರ ಮಾರ್ಕ್ ಮಾಡಿರ್ತೀವಲ್ಲ, ಅದನ್ನು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಯಾಕೆಂದರೆ ಜಾಯಿಂಟ್ ಮಾಡಿದಾಗ ಅದು ಮಾರ್ಕಿಂಗ್ ಇರಬೇಕಲ್ವ. ನೀಟಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು ಎಮ್ಮಿಂಗ್ ಪಟ್ಟಿ. ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ, ಎಮ್ಮಿಂಗ್ ಏನು ಮಾಡೋಂಗಿಲ್ಲ, ಸ್ಟಿಚಿಂಗ್ ಮಾಡೋದು. ನೀಟಾಗಿ ಎಮ್ಮಿಂಗ್ ಯಾವ ರೀತಿ ಮಾಡ್ತೀವೋ ಅದೇ ಥರ ಪಟ್ಟಿನ ಇದನ್ನು ಸ್ಟಿಚ್ ಮಾಡಿಕೊಂಡು ಅದನ್ನ ಫೋಲ್ಡ್ ಮಾಡಬೇಕು. ನಾವು ಎಷ್ಟು ಸ್ಟಿಚ್ ಮಾಡಿರ್ತೀವೋ ಅಷ್ಟಕ್ಕೆ ನ್ಯಾಚ್ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಅದನ್ನು ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕು. ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಆ ರೀತಿ ಸ್ಟಿಚ್ ಮಾಡಿಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದು ಬಿಡಬೇಕು. ತೆಗೆದುಬಿಟ್ಟು ಆದಮೇಲೆ ತಿರ್ಗಾ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೋಬೇಕು. ನೀಟಾಗಿ ಫಿನಿಶಿಂಗ್ ಕೊಡಬೇಕು. ಅದೇನೇ ಇದರಲ್ಲಿ ಮುಖ್ಯವಾಗಿ ಸ್ಲೀವ್ಲೆಸ್ಸಲ್ಲಿರುವಂಥದ್ದು. ನೀವು ಬೇರೆ ಕಡೆ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಇದನ್ನು ನೋಡಿ ಈ ರೀತಿ ತೆಗೆದು ಬಿಡಬೇಕು ಬಟ್ಟೆನ. ಸ್ಟಿಚಿಂಗ್ ಆದಮೇಲೆ ತೆಗೆದುಬಿಟ್ಟು ಇವಾಗ ಮತ್ತೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಬೇಕು. ನೀಟಾಗಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಹೇಳ್ದಂಗೆ ಮೆಜರ್ಮೆಂಟ್ ತೊಗೊಂಡು ಸೈಡ್ ಜಾಯಿಂಟ್ ಮಾಡಿದ್ರೆ ಆಗುತ್ತೆ. ಸ್ಲೀವ್ಲೆಸ್ಸು ಬ್ಲೌಸು. ಮಾಮೂಲಿ ಸ್ಲೀವ್ ಅಟ್ಯಾಚ್ ಮಾಡ್ತೀವಿ, ಸ್ಲೀವ್ ಇರಲ್ಲ. ಸ್ಲೀವ್ ಬದಲು ಈ ಥರ ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಕೆಲವೊಂದು ಡಿಸೈನ್ಗಳು ಬರುತ್ತೆ, ಫ್ರಿಲ್ ಕೊಡೋದು ಆ ಥರ ಎಲ್ಲ ಇರುತ್ತೆ. ಅದು ನೆಕ್ಸ್ಟ್ ಟೈಮ್ ಹೊಲ್ದಾಗ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಈ ಥರ ಸ್ಲೀವ್ಲೆಸ್ ಬ್ಲೌಸ್ನ ರೆಡಿ ಮಾಡಬೇಕು. ಈಗ ಅಳತೆ ತೊಗೊಂಡು ಆಲ್ರೆಡಿ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 32 ಸುತ್ತಳತೆ, ಸೊಂಟ ಸುತ್ತಳತೆ ಇರೋದು. ಅದು 8 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇವಾಗ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಲೆಸ್ ಬ್ಲೌಸು ರೆಡಿ ಆಗುತ್ತೆ. ಸ್ಲೀವ್ಸು ನೀಟಾಗಿ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ಬಂತು. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.